ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಒಬ್ಬಟ್ಟು ಮಾಡಿದ್ದೀನಿ. ನಾನು ಹೇಗೆ ಮಾಡಿದೆ ಅಂತ ನಿಮಗೂ ಹೇಳ್ಕೊಡ್ತೀನಿ, ಬನ್ನಿ. ಸೊ ಲೆಟ್ಸ್ ಬಿಗಿನ್ ಮೇಕಿಂಗ್ ಆ ಟೇಸ್ಟಿ ಒಬ್ಬಟ್ಟು. ಮೊದಲನೇದಾಗಿ ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಯಾವಾಗಲೂ ಅಷ್ಟೇ ಬಿಸಿನೀರನ್ನ ರೆಡಿ ಮಾಡಿಟ್ಕೊಳ್ಳಿ. ಮೈದಾ ಹಿಟ್ಟಿಗೆ ಸ್ವಲ್ಪನೇ ಬಿಸಿನೀರನ್ನ ಆ್ಯಡ್ ಮಾಡ್ತಾ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕಾಗುತ್ತೆ. ಎಣ್ಣೆ ಹಾಕೋದನ್ನು ಮಿಸ್ ಮಾಡಿಬಿಡಿ. ಆದಷ್ಟು ಕಾಯಿಸಿಟ್ಕೊಂಡಿರೋ ಎಣ್ಣೆನ ಹಾಕಿ ಇದನ್ನು ಮಾಡಬೇಕಾದ್ರೆ ಕೈ ಹುಷಾರು. ಇಲ್ಲಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ನಾನು ನೀಟಾಗಿ ಮೈದಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇದಾದಮೇಲೆ ಬೇಳೆನ ಹೂರಣ ರೆಡಿ ಮಾಡ್ಕೊಳ್ಳೋದು ತುಂಬಾ ಈಸಿ. ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡು ಬೇಳೆ ಬೆಂದಾದ ನಂತರ ಅದಕ್ಕೆ ಕಾಯಿ ತುರಿ ಹಾಗೂ ಬೆಲ್ಲನ ಹಾಕಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಅದನ್ನು ಬೇಯಿಸಿ ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಮೈದಾನ ಎಣ್ಣೆ ಹಾಕಿ ಚೆನ್ನಾಗಿ ನಾದಿ ಕಲಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಟೆಪ್ಸ್ ಒಬ್ಬಟ್ಟನ್ನ ಹರ್ಕೊಳ್ಳೋದು. ಅಫ್ಕೋರ್ಸ್ ಹ್ಯಾಸ್ ಎವ್ರಿ ಮಿಡಲ್ ಕ್ಲಾಸ್ ಮನೆ ಜುಗಾಡ್. ನಾನು ಇಲ್ಲಿ ಪ್ಲಾಸ್ಟಿಕ್ ಪೇಪರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಆ ಪೇಪರ್ಸ್ನ ಒಂದು ಕರೆಕ್ಟ್ ಶೇಪ್ಗೆ ಕಟ್ ಮಾಡಿಕೊಂಡು ನೀಟಾಗಿ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಕೈಯು ಹಾಗೂ ಪೇಪರ್ಗೆ ಎರಡಕ್ಕೂ ಕೂಡ ನೀಟಾಗಿ ಆಯಿಲ್ನ ಅಪ್ಲೈ ಮಾಡ್ಕೊಂಡು ಬನ್ನಿ. ಆಯಿಲ್ನ ಅಪ್ಲೈ ಮಾಡಿದ ಆದಮೇಲೆ ಮೈದಾ ಹಿಟ್ಟನ್ನು ತಗೊಂಡು ಈ ರೀತಿ ಮೊದಲು ಸಣ್ಣ ಉಂಡೆ ರೀತಿ ತಟ್ಕೋಬೇಕಾಗುತ್ತೆ. ಇದಕ್ಕೆ ಹೂರಣನ ಇಟ್ಟು ಮತ್ತೆ ಪ್ಯಾಕ್ ಮಾಡಿ ಮತ್ತೆ ಹರ್ಕೋಬೇಕಾಗುತ್ತೆ. ಅದನ್ನು ಕೈಯಲ್ಲಿ ಬೇಕಾದರೂ ತಟ್ಕೋಬೋದು, ಇಲ್ಲ ಅಂದರೆ ಚಪಾತಿ ಲಟ್ಟಣಿಗೆ ಬರುತ್ತಲ್ಲ ಅದರಲ್ಲಿ ಕೂಡ ಹರ್ಕೋಬೋದು. ಕೈಯಲ್ಲಿ ಮಾಡ್ಕೊಳ್ಳೋದೇ ತುಂಬ ಈಸಿ. ಕೈಯಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಎಲ್ಲ ಕಡೆನೂ ಹೂರಣ ಸ್ಪ್ರೆಡ್ ಆಗೋ ರೀತಿ ತಟ್ಕೋಬೋದು. ಒಬ್ಬಟ್ಟು ತಟ್ಟೋ ಪ್ರಾಸೆಸ್ ಅಂತೂ ತುಂಬಾ ಎಂಜಾಯ್ಫುಲ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಯಾರ್ಯಾರು ನೀವು ಒಬ್ಬಟ್ಟು ತಟ್ಟಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ ಒಂದು ಒಬ್ಬಟ್ಟನ್ನ ತಟ್ಕೊಂಡಾಯಿತು. ಒಂದೇ ಸತಿ ಎಷ್ಟು ಒಬ್ಬಟ್ಟನ್ನು ಮಾಡ್ಬೇಕು ಅಂದ್ಕೊಂಡಿರ್ತೀರ ಅಷ್ಟನ್ನು ತಟ್ಕೊಂಡು ನಂತರ ಎಲ್ಲದನ್ನು ಒಂದೇ ಸತಿ ನಾವು ಸುಡ್ಕೋಬೋದು. ಆದ್ದರಿಂದ ನಾನಿಲ್ಲಿ ನೆಕ್ಸ್ಟ್ ಒಬ್ಬಟ್ಟನ್ನು ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ. ಕೈಗೆ ನೀಟಾಗಿ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡ್ರೆ ಈ ರೀತಿ ಈಸಿಯಾಗಿ ಒಬ್ಬಟ್ಟನ್ನ ತಟ್ಕೋಬೋದು. ನೀವು ಬೇಕಾದರೆ ಚಪಾತಿ ಲಟ್ಟಣಿಗೆಲ್ಲಿ ಕೂಡ ಒಬ್ಬಟ್ಟನ್ನು ಹರ್ಕೋಬೋದು. ಅದು ಕೂಡ ತುಂಬ ಈಸಿಯಾಗೇ ಇರುತ್ತೆ. ಇಲ್ಲಾಂದರೆ ನಾನಿಲ್ಲಿ ಕೈಯಲ್ಲಿ ಕೂಡ ಒಬ್ಬಟ್ಟನ್ನು ತಟ್ಟಿ ತೋರಿಸ್ತಾ ಇದ್ದೀನಿ. ಅದು ಕೂಡ ತುಂಬಾ ಈಸಿ. ಕೈಯಲ್ಲಿ ಒಬ್ಬಟ್ಟು ಮಾಡೋದು ಕೂಡ ತುಂಬಾ ಈಸಿಯಾಗಿರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಟಿಪ್ ಏನಂದರೆ ಹೂರಣನ ಕರೆಕ್ಟ್ ಹದಕ್ಕೆ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಒಬ್ಬಟ್ಟು ಒಡ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಹೂರಣ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಈ ರೀತಿ ಒಬ್ಬಟ್ಟನ್ನು ಆರಾಮಾಗಿ ತಟ್ಕೋಬೋದು. ಈಗ ನೋಡಿ, ನಾನು ಒಬ್ಬಟ್ಟು ಸರ್ಕಲ್ ಶೇಪಲ್ಲಿ ಕೂಡ ಆರಾಮಾಗಿ ಬರ್ತಾ ಇದೆ. ಹೀಗೆ ಪ್ರತಿಯೊಂದು ಒಬ್ಬಟ್ಟನ್ನು ಕೂಡ ನೀಟಾಗಿ ಎಣ್ಣೆ ಅಪ್ಲೈ ಮಾಡಿ ತಟ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಅದಾದ ನಂತರ ಒಬ್ಬಟ್ಟು ಸುಟ್ಕೊಳ್ಳೋಣ. ತವ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡಿ ತವಾನ ಫುಲ್ ಹೀಟ್ ಆಗೋವರೆಗೂ ಕಾಯಿಸ್ಕೊಳ್ಳಿ. ತವ ಚೆನ್ನಾಗಿ ಕಾಯ್ದಾದ ನಂತರ ನಾನಿಲ್ಲಿ ಒಬ್ಬಟ್ಟನ್ನು ಹಾಕೋತಾ ಇದ್ದೀನಿ. ಒಂದು ಸೈಡ್ ಒಬ್ಬಟ್ಟು ಬೇಯ್ತಾ ಇರಬೇಕಾದ್ರೆ ಇನ್ನೊಂದು ಸೈಡ್ ಕೂಡ ಆಯಿಲ್ನ ಅಪ್ಲೈ ಮಾಡಬೇಕಾಗುತ್ತೆ. ನೀವಿಲ್ಲಿ ಆಯಿಲ್ ಬೇಡ ಅನಿಸಿದ್ರೆ ತುಪ್ಪ ಕೂಡ ಯೂಸ್ ಮಾಡಿ. ಅದರ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೀಡಿಯಂ ಫ್ಲೇಮಲ್ಲಿ ಒಬ್ಬಟ್ಟು ನೀಟಾಗಿ ಬೇಯಬೇಕು. ಬೇಯ್ದಾದ ನಂತರ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಫ್ಲಿಪ್ ಮಾಡಿಕೊಂಡ್ರೆ ನೋಡಿ, ತುಂಬ ಒಬ್ಬಟ್ಟು ಬೇಯಬಾರ್ದು, ತುಂಬ ಬ್ರೌನಿಷ್ ಆಗಬಾರ್ದು. ಈ ರೀತಿ ಬಂದರೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇದು ನನ್ನ ಫಸ್ಟ್ ರೆಸಿಪಿ ವಿಡಿಯೋ. ನಿಮಗೆ ಈ ರೀತಿ ವಿಡಿಯೋಗಳು ಇಷ್ಟ ಆದರೆ ನಾನು ಇನ್ನೂ ಈ ರೀತಿ ವಿಡಿಯೋಸ್ ಮಾಡಬೇಕಂತ ಅನಿಸಿದ್ರೆ ನನ್ನ ಕುಕಿಂಗ್ ಎಕ್ಸ್ಪೆರಿಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನೀವು ಕೂಡ ಈಸಿಯಾಗಿ ಒಬ್ಬಟ್ಟು ಮಾಡಿಕೊಂಡು ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಬಾಯ್.